ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಚಾನಲನ್ನು. ಈ ನನ್ನ ಚಾನಲ್ ನೋಡ್ತಿರುವಂಥ ನನ್ನೆಲ್ಲ ವೀಕ್ಷಕರು ಆರಾಮದಿರಿ ಅಂದ್ಕೊಂಡೇನ್ರಿ. ಬನ್ನಿ ವೀಕ್ಷಕರೇ, ಹಂಗಾರೆ ಇವತ್ತಿನ ಒಂದು ಆದಿತ್ಯ ಫುಡ್ ಬ್ಲಾಗ್ ಒಳಗೆ ನಾನು ಕೇವಲ 10 ನಿಮಿಷದಾಗ ಮಾಡುವಂಥ ಒಂದು ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ರೀ. ಅದು ಯಾವ ರೆಸಿಪಿ ಅಂದ್ರೆ ಗೊಂಜಾಳ ಹಿಟ್ಟಿನ ಜುನ್ಕದ ವಡೆ ನೋಡ್ರಿ. ಬರ್ರಿ ಹಂಗಾದ್ರೆ ಈ ಒಂದು ಜುನ್ಕದ ವಡೆಯನ್ನು ಹೆಂಗೆ ಮಾಡಬೇಕು ಅಂಥೇಳಿ ತುಂಬ ಸರಳವಾಗಿ ತೋರಿಸ್ತೀನಿ. ಬರ್ರಿ ಹಂಗಾರೆ ವಿಡಿಯೋ ಶುರು ಮಾಡೋಣಂತ್ರಿ. ಇವಾಗ ನೋಡ್ರಿ ಇಲ್ಲೇ ಜುನ್ಕದ ವಡೆಯನ್ನು ಮಾಡೋದಕ್ಕೆ ಬೇಕಾದಂಥ ಐಟಮ್ಸನ್ನು ರೆಡಿ ಮಾಡಿ ಇಟ್ಕೊಂಡು ನೋಡ್ರಿ. ಈಗ ನೋಡ್ರಿ ನಾನು ಒಂದು ಬೌಲ್ ಗೊಂಜಾಳ ಹಿಟ್ಟನ್ನು ತೊಗೊಂಡೇನಿ ರೀ. ಜೊತೆಗೆ ನೋಡ್ರಿ ಇಲ್ಲಿ ಸ್ವಲ್ಪ ಬೆಲ್ಲವನ್ನು ತೊಗೊಂಡಿನಿ. ಹಂಗೆ ನೋಡ್ರಿ ಈ ಸೈಡ ಒಂದಿಟ್ಟು ಹಸಿ ಕೊಬ್ಬರಿಯನ್ನು ತುರಿದಿಟ್ಕೊಂಡೀನಿ. ಇದಕ್ಕೆ ಆ್ಯಕ್ಚುಲಿ ಒಣ ಕೊಬ್ಬರಿಯನ್ನು ಹಾಕ್ತಾರೆ. ಯಾವ್ದು ಬೇಕು, ನಾ ಇಲ್ಲಿ ಹಸಿ ಕೊಬ್ಬರಿ ಇತ್ತಂತ ಹಾಕೊಂಡೀನಿ. ನೀವು ಒಣ ಕೊಬ್ಬರಿ ಇದ್ರೆ ಒಣದು ಹಾಕೋರಿ, ಹಸಿದಿದ್ರೆ ಹಸಿದು ಹಾಕೋರಿ. ನಂತರ ನೋಡಿರ್ಲಿ ನಾನು ಒಂದು ಸ್ಪೂನ್ನಷ್ಟು ರೊಟ್ಟಿಗೆ ಹಚ್ಚುವಂಥ ಎಳ್ಳನ್ನು ಇಟ್ಕೊಂಡೇನಿ ರೀ, ಬಿಳಿ ಎಳ್ಳು ಅಲಂಕಾರಕ್ಕೆ ಅಂತೇಳಿ. ಒಂದು ಚಿಟಿಗೆ ಅರಿಶಿನ ಪುಡಿ ಇಟ್ಕೊಂಡೀನಿ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡೇನಿ ರೀ. ಹಂಗೆ ನೋಡ್ರಿ ಈ ಸೈಡ 2 ಈರುಳ್ಳಿಯನ್ನು ಕಟ್ ಮಾಡಿ ಚಿಕ್ಕದಾಗಿ ಈರುಳ್ಳಿಯನ್ನು ಕಟ್ ಮಾಡಿಟ್ಟಿನಿ. ಜೊತೆಗೆ ಒಗ್ಗರಣೆಗೆ ಒಂದು ಸ್ವಲ್ಪ ಕರಿಬೇವನ್ನು ತೊಗೊಂಡೀನಿ. ಇದಾದ್ಮೇಲೆ ನೋಡ್ರಿ ಈ ಪ್ಲೇಟ್ನಾಗಿರುವಂಥ ವಸ್ತು ಇದು ನಾವು ಮಿಕ್ಸಿಗೆ ಹಾಕೊಂಡು ಸಣ್ಣಂಗೆ ಪೇಸ್ಟ್ ಮಾಡ್ಕೋಬೇಕ್ರಿ. ಇದನ್ನು ನೋಡ್ರಿ ಇಲ್ಲಿ ನಾನು ಮೊದಲೇದಾಗಿ ಒಂದಿಟ್ಟು ಹಸಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಮತ್ತು ಜೀರಿಗೆ, ಇಲ್ಲಿ ಒಂದಿಟ್ಟು ಹಸಿ ಕರಿಬೇವು ಮತ್ತು ಇಲ್ಲಿ 1-2 ಟೊಮೆಟೊನ ಹಾಕೊಂಡೀನಿ ರೀ. ಜೊತೆಗೆ ಇಲ್ಲಿ 4 ಹಸಿಮೆಣ್ಸಿನ್ಕಾಯಿನ ತೊಗೊಂಡೀನಿ ರೀ. ಇವನ್ನೆಲ್ಲ ತೊಗೊಂಡು ನಾನು ಪೇಸ್ಟ್ ಮಾಡ್ತೀನಿ ರೀ. ಬರ್ರಿ ಹಂಗಾರೆ ಇವನ್ನೆಲ್ಲ ಐಟಮ್ಸನ್ನು ಹಾಕಿ ಜುನ್ಕದ ವಡೆಯನ್ನು ಮಾಡೋಣಂತ. ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಅದನ್ನು ಸಣ್ಣಂಗೆ ರುಬ್ಕೊಂಬರೋಣಂತ್ರಿ. ನೋಡಿರಿ ಇದನ್ನು ಈಗ ಸಣ್ಣಂಗೆ ಮಿಕ್ಸಿಗೆ ಹಾಕೊಂಬಂದೀನಿ. ಅದನ್ನು ನೋಡಿ ಈ ರೀತಿ ಸಣ್ಣಂಗೆ ಹಾಕೊಂಬಂದೀನಿ. ನಾನು ಸ್ವಲ್ಪ ನೀರು ಹಾಕಿ ರುಬ್ಕೊಂಬಂದೇನಿ ರೀ ಇದನ್ನು. ಇವಾಗ ನೋಡಿ ನಾನು ಇಲ್ಲೇ ಒಂದು 2-3 ಚಮಚದಷ್ಟೇ ಎಣ್ಣೆಯನ್ನು ಹಾಕೊಂಡೇನಿ ರೀ. ಈಗ ಎಣ್ಣೆ ಕಾದತಿ ಜೀರಿಗೆ ಹಾಕೋತೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋತೀನಿ ರೀ. ಈಗ ಹೆಚ್ಚಿಟ್ಟಂಥ ಈರುಳ್ಳಿಯನ್ನು ಹಾಕೋತೀನಿ ರೀ. ಇವೆಲ್ಲವನ್ನು ಹಾಕಿ ಚಲೋ ತಗ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳೋಣಂತ್ರಿ. ಈಗ ನೋಡಿರಿ ಇದನ್ನು ಕೊತ್ತಂಬರಿ ನಾನು ಆಗಳ ಪೇಸ್ಟ್ ಮಾಡೋದಕ್ಕೆ ಹಾಕಿನಿ. ಇದನ್ನು ಈಗ ಹಾಕೋದಿಲ್ಲ ರೀ, ಆಮೇಲೆ ಡೆಕೋರೇಷನ್ಗೆ ಹಾಕೊಂಡ್ರಿ. ಒಂದು 5 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡು ಚೆನ್ನಾಗಿ ಕೆಂಪಾಗೋದನ್ನು ಫ್ರೈ ಮಾಡ್ಕೊಂಡು ಈಗ ಅರಿಶಿನ ಪುಡಿಯನ್ನು ಹಾಕೊಳ್ಳೋಣಂತ್ರಿ. ಅರಿಶಿನ ಪುಡಿ ಹಾಕೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದ್ರಿ ಮತ್ತು ಉಳ್ಳಾಗಡ್ಡಿನೇ ಜಲ್ದಿನೇ ಹುರಿತಾವೆ ಅರಿಶಿನ ಪುಡಿ ಹಾಕೋದ್ರಿಂದ. ಈಗ ನೋಡ್ರಿ ಇದೆಲ್ಲ ಆಗೈತಿ. ಈಗ ನಾನು ರುಬ್ಬಿಟ್ಟಂಥ ಪೇಸ್ಟನ್ನು ಇದಕ್ಕೆ ಹಾಕೋತೀನಿ ರೀ. ರುಬ್ಬಿರೋ ಪೇಸ್ಟ್ ಹಾಕೊಂಡ್ಮೇಲೆ ಇದನ್ನು ಚಲೋ ತಂಗ ಫ್ರೈ ಮಾಡ್ಬೇಕ್ರಿ. ಯಾಕಂದ್ರೆ ಇದ್ರೊಳಗೆ ಹಸಿ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಸಿದೈತಿ ಅಲ್ರಿ, ಹೀಗಾಗಿ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋತನ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಈಗ ನೋಡ್ರಿ ಇದೆಲ್ಲ ಫ್ರೈ ಆಗೈತಿ. ಈಗ ಅದೇ ಮಿಕ್ಸಿ ಜಾರ್ ಒಳಗೆ ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕಿ ಸೇಕ್ ಮಾಡಿ ಹಾಕ್ತೀನಿ ರೀ. ಈಗ ಸ್ವಲ್ಪ 1 ಗ್ಲಾಸಿನಷ್ಟು ನೀರು ಹಾಕ್ತೀನಿ ರೀ, ಒಂದು ಅರ್ಧ ಚರ್ಗಿ. ನಮ್ಮ ಹಿಟ್ಟು ಎಷ್ಟು ಇರ್ತೈತೋ ಅಷ್ಟು ನೋಡ್ಕೊಂಡು ಹಾಕ್ರಿ. ನಾ ಎಲ್ಲ ಅಗಾಳ 1 ಕಪ್ಪಿನಟ್ಟು ಮಿಕ್ಸಿ ಜಾರ್ನಾಗ ಹಾಕಿನಿ. ಈಗ ಮ್ಯಾಗ 1 ಗ್ಲಾಸ್ ಹಾಕಿನಿ. ಇದಾದ ನಂತರ ನೋಡ್ರಿ ಇಲ್ಲೇ ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ರಿ. ಇದೆಲ್ಲ ಹಾಕಿದ ಮೇಲೆ ಒಂದಿಷ್ಟು ತಿರುವಾಡಿ ಏನು ಮಾಡ್ಬೇಕ್ರಿ ನಾವು ಉಪ್ಪು ಖಾರವನ್ನು ನೋಡಿ ಟೇಸ್ಟ್ ನೋಡಿ ಒಂದು 5 ನಿಮಿಷ ಇದನ್ನು ನೀರು ಕುದಿ ಬರೋ ಮಟ್ಟ ಮುಚ್ಚಿಬಿಡೋಣ್ರಿ. ಯಾಕಂದ್ರೆ ಉಪ್ಪು ಖಾರ ಕಡಿಮೆ ಆಗಿತ್ತಪ್ಪ ಅಂದ್ರೆ ಮತ್ತೆ ಒಂಚೂರು ಹಾಕಕ್ಕೆ ಬರ್ತೈತೆ ರೀ. ನೋಡಿ ಇವಾಗ 5 ನಿಮಿಷ ಆಗೈತೆ ನೋಡ್ರಿ, ಕುದಿ ಬರತ್ತದ ನೀರು. ಹಿಂಗೆ ಕಳ ಅಂಥೇಳಿ ಹೆಸರು ಬರ್ಬೇಕ್ರಿ ನೀರು. ಇವಾಗ ಗ್ಯಾಸನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹಿಟ್ಟನ್ನು ಹಾಕೊಳ್ಳೋಣಂತ್ರಿ. ಈಗ 1 ಬೌಲ್ ಗೊಂಜಾಳ ಹಿಟ್ಟು ತೊಗೊಂಡಿನಲ್ರಿ, ಅದನ್ನು ಈಗ ಸ್ವಲ್ಪ ಹಾಕೊಳ್ಳೋಣಂತ. ಒಮ್ಮೆ ಹಾಕಬೇಡ್ರಿ, ಗಂಟು ಆಗ್ತತಿ. ಇನ್ನೊಂದು ಇಷ್ಟು ತೆಗೆದೀನಿ. ಈಗ ಮತ್ತೆ ಬೇಕಾದ್ರೆ ಹಾಕೋತೀನಿ. ನೋಡಿ ಇದನ್ನು ಒಂದು ಗಟ್ಟಂಗೆ ಹಿಡ್ಕೊಂಡು ಒಂದು 5 ನಿಮಿಷ ಚಲೋ ತಂಗೆ ಹಿಟ್ಟಿನಾಗ ಗಂಟು ಹೊಡಿಯೋಂಗೆ ಕಲಿಸ್ಬೇಕ್ರಿ. ಇದು ಗೊಂಜಾಳ ಹಿಟ್ಟು ಗಂಟು ಆಗೋದಿಲ್ಲ ರೀ, ಕಡ್ಲೆ ಹಿಟ್ಟಿನ ಗತೆ. ಆದರೂ ಒಂದು ಸ್ವಲ್ಪ ಸುಡು ನೀರಾಗ ಹಿಟ್ಟು ಬಿತ್ತಪ್ಪ ಅಂದ್ರೆ ಗಟ್ಟಿ ಆದಂಗೆ ಆಕತ್ರಿ. ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಚಮಚೇಲಿ ಒಡೆದು ಮಿಕ್ಸ್ ಮಾಡ್ಕೊರಿ. ನೋಡಿ ಈ ರೀತಿ ಚಲೋ ತಂಗ ಮಿಕ್ಸ್ ಮಾಡಿರಿ ಇದನ್ನು, ಹಿಟ್ಟು ಗಂಟೆಲ್ಲ ಹೊಡಿಯೋಂಗೆ. ಕಡಲೆ ಹಿಟ್ಟಿನಷ್ಟು ಟೇಸ್ಟಿ ಆಕತ್ರಿ ಗೊಂಜಾಳ ಹಿಟ್ಟು, ಆದರೂ ಮಸ್ತ್ ಆಕತಿ. ಇವಾಗ ನೋಡಿ ನಾನು ಇನ್ನೊಂದು ಚೂರು ಇದನ್ನು ಹಿಟ್ಟು ಉಳ್ದತ್ರಿ, ಇನ್ನೊಂದು 2-3 ಸ್ಪೂನ್ ಹಾಕೋತೀನಿ ರೀ. ನೋಡಿರಿ ಸಾಕ್ರಿ, ಇದು ಹೆಚ್ಚಾಗೈತಿ. ಇದನ್ನು ತೆಗೆದು ಬಿಡ್ತೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಆಗೋತನ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೋತೀನಿ ರೀ. ಇದನ್ನೆಲ್ಲ ತಿರುವಾಡಿ ಇದನ್ನು ಒಂಚೂರು ಹಿಟ್ಟು ಕಾಣ್ಲಾರ್ದಂಗೆ ಚಲೋ ತಂಗ ತಿರುವಾಡ್ಬೇಕ್ರಿ ಇದನ್ನು. ನೋಡಿರಿ ಈಗ ನಿಮ್ಗೆ ಇದೆಲ್ಲ ಚಲೋ ತಂಗ ಮಿಕ್ಸ್ ಮಾಡಿ ಪೂರ್ತಿ ರೆಡಿ ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮ್ಗೆ. ನೋಡಿ ಈ ರೀತಿ ಎಲ್ಲ ಆದ ನಂತರ ನಾವು ಈಗ ಅದನ್ನೇನು ಮಾಡಬೇಕು, ಒಂದು 5 ನಿಮಿಷ ಉಮ್ಗೋಯಕ್ಕೆ ಮುಚ್ಚಿಟ್ಬಿಡೋಣ್ರಿ. ಗ್ಯಾಸನ್ನು ಪೂರ ಲೋ ಒಳಗೆ ಇಟ್ಕೊಂಡ್ರೆ, ಹೈ ಒಳಗೆ ಇಟ್ಕೊಂಡ್ರೆ ಹೊತ್ತೈತಿ. ನೋಡಿ ಅದೊಂಚೂರು ಹಿಟ್ಟು ಸಣ್ಣ ಕುದಿಯೋಷ್ಟ್ರೊಳಗೆ ನಾವು ಒಂದು ತಾಟಿಗಿಲ್ಲೇ ತುಪ್ಪ ಹಚ್ಚಿಟ್ಕೋತೀನಿ ನೋಡ್ರಿ. ಯಾಕಂದರೆ ವಡಿ ಬಡ ಹೇಳ್ಬೇಕಪ್ಪ ಅಂದ್ರೆ ಸ್ವಲ್ಪ ತುಪ್ಪ ಎಣ್ಣೆ ಹಚ್ಕೋಬೇಕ್ರಿ ಬುಡಕ್ಕೆ ತಾಟಿಗೆ. ನೋಡಿ ಫ್ರೆಂಡ್ಸ್ ಎಲ್ಲ ಇದು ಉಮ್ಗೊಂಡೈತಿ. ಈಗ ಇದನ್ನೇನು ಮಾಡ್ತೀನಿ, ಅವು ತುಪ್ಪ ಹಚ್ಚಿಟ್ಕೊಂಡಲ್ರಿ ಆ ತಾಟಿಗೆ ಎಲ್ಲವನ್ನು ಹಾಕೋತೀನಿ ರೀ. ಅದನ್ನು ತುಂಬ ವಿಶೇಷವಾದಂಥ ಪಲ್ಯ ರೀ ಇದು.
ಯಾಕಂದ್ರೆ ಈಗ ಬಸರಿದ್ದಾಗತ್ತು ಏನು ಮಾಡ್ತಾರೆ ಬುತ್ತರೊಟ್ಟೆ ಅಂಥೇಳಿ ರೊಟ್ಟಿಯನ್ನು ಬೀರ್ತಾರೆ ರೀ. ಅವಾಗ ಏನು ಮಾಡ್ತಾರೆ ಈ ರೀತಿ ಬದ್ನಿಕಾಯಿ ಪಲ್ಯ ಮತ್ತು ಇಂಥ ಜುಣುಕದ ವಡಿಯನ್ನು ಮಾಡ್ತಾರೆ ಬೀರಾಕ. ನೋಡಿರಿ ಇದನ್ನೆಲ್ಲ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಅಗಲ್ ಮಾಡ್ಕೊಂಡೀನಿ. ಈಗ ಇದನ್ನು ಹುರಿದಿಟ್ಕೊಂಡಿನಿ ರೀ. ನಾನು ರೊಟ್ಟಿಗೆ ಹಚ್ಚು ಎಳ್ಳನ್ನು ತೊಗೊಂಡಿನಿ, ಹುರಿದಿಟ್ಕೊಂಡಿದ್ದೆ, ಅದನ್ನೆಲ್ಲ ಹಾಕೊಂಡೀನಿ. ಅದಾದ ನಂತರ ನಾನು ಇಲ್ಲಿ ಸ್ವಲ್ಪ ಕೊಬ್ಬರಿಯನ್ನು ತುರಿದಿಟ್ಕೊಂಡಿನಿ, ತೆಂಗಿನ ತುರಿಯನ್ನು ಹಾಕೋತೀನಿ ರೀ ಇಲ್ಲಿ. ಅದಾದ ನಂತರ ನೋಡಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈ ರೀತಿ ತಟ್ಟಿ ಬಿಡ್ತೀನಿ ರೀ. ಸ್ವಲ್ಪ ಅಗಲಾಗೋ ಮಾಟ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ರೀತಿ ತಟ್ಟಿ ಏನು ಮಾಡಬೇಕು ಅಗಲ್ ಮಾಡ್ಬೇಕು ನೋಡಿರಿ. ನೋಡಿರಿ ಇದೆಲ್ಲ ಪೂರ್ತಿ ರೆಡಿ ಆಗೈತಿ. ಈಗ ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತೈತಿ. ಇದನ್ನೇನು ಮಾಡೋಣ್ರಿ, ಒಂದು 5 ನಿಮಿಷ ಆರಾಕ ಬಿಟ್ಬಿಡೋಣ. ಫುಲ್ ಆರಲಿದು. ಆರಿದ ಮೇಲೆ ಸ್ವಲ್ಪ ನಮಗೆ ಯಾವ ಸೇಪ್ ಬೇಕೋ ಆ ಸೇಪ ಕೊರೆದಿಟ್ಕೊಳ್ಳೋಣ ವಡಿಯನ್ನು ಕೊರಿಯೋಣ ಅಂತ. ನೋಡಿರಿ ಎಲ್ಲ ಫುಲ್ ಕೋಲ್ಡ್ ಆಗೈತಿ ಒಂದಿಟ್ಟು. ನಾ ಈಗ ಏನು ಮಾಡ್ತೀನಿ ವಡಿ ಪೀಸನ್ನು ಕೊರಿತೀನಿ. ನೋಡಿ ನಾನಿಲ್ಲೇ ಒಂದು ಸ್ವಲ್ಪ ಇತ್ತಾಗ ಚೌಕನೂ ಅಲ್ಲ ಇತ್ತಾಗ ಅಡ್ಡನೂ ಅಲ್ಲ ನಾವು ಮೀಡಿಯಮ್ ಒಳಗೆ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ಒಂದು 5 ನಿಮಿಷ ಬಿಟ್ಟು ಇದನ್ನು ವಡಿಯನ್ನು ತೆಗೆದು ನಿಮ್ಗೆ ತೋರಿಸ್ತೀನಂತ. ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತೈತಿ. ನೋಡಿರಿ ಈ ರೀತಿ ಗೊಂಜಾಳ ಹಿಟ್ಟಿನ ಜುಣುಕದ ವಡಿಯನ್ನು ಮಾಡ್ಕೊಂಡ್ರೆ ಊಟ ಅಂತೂ ಭಾರಿ ರುಚಿ ಆಕತ್ರಿ. ಇನ್ನೂ ಒಂದು ರೊಟ್ಟಿ ಎಕ್ಸ್ಟ್ರಾ ತಿಂತಾರೆ ನೋಡ್ರಿ, ಅಷ್ಟು ರುಚಿ ಆಕತಿ. ಈಗೆಲ್ಲ ಆರೈತ್ರಿ. ಈಗ ವಡಿ ತೆಗೆದು ತೋರಿಸ್ತೀನಿ ನೋಡ್ರಿ ನಿಮಗೆ. ನೋಡಿರಿ ಒಂದು ಚಾಕು ತೊಗೊಂಡು ತೆಗಿಯಾಕತ್ತೀನಿ. ನೋಡಿರಿ ಎಷ್ಟು ಮಸ್ತ್ ಹೇಳಾಕತ್ತಾವ ನೋಡ್ರಿ. ನೋಡಿರಿ ಎಷ್ಟು ಸಾಫ್ಟ್ ಆಗ್ಯಾವ ಮತ್ತು ಭಾರಿ ಮೆತ್ತಗಾಗ್ಯಾವ ನೋಡ್ರಿ. ಇಲ್ಲಿ ಎಷ್ಟು ಮಸ್ತ್ ಈ ರೀತಿ ನಿಮ್ಗೆ ಯಾವ ಸೇಪ್ ಬೇಕೋ ಆ ಸೇಪಾಗಿ ಕಟ್ ಮಾಡ್ಕೊರಿ. ನೋಡಿ ನಾನು ಈ ರೀತಿ ಸೈಜ್ ಕಟ್ ಮಾಡೀನಿ. ಇವೆಲ್ಲ ರೆಡಿ ಆಗ್ಯಾವ್ರಿ. ನಾನು ಇವನ್ನ ಒಂದು ಪ್ಲೇಟಿಗೆ ತಗೋತಾ ಇದ್ದೀನಿ ನೋಡಿ. ಅಷ್ಟೇ ಅಲ್ರಿ, ಇವು ನಾವೆಲ್ಲರ 2 ದಿನ ಟ್ರಿಪ್ ಅಂತ ಹೋಗ್ತೀವಲ್ರಿ ದೇವಸ್ಥಾನಕ್ಕೆ ಪ್ರವಾಸಕ್ಕೆ ಅಂತೇಳಿ 2 ದಿನದ ಮಟ್ಟಿಗೆ ಹೋಗ್ತೀವಲ್ಲ, ಅವಾಗ ಕೂಡ ಇವನ್ನ ಈ ರೀತಿ ಜುಣುಕದ ವಡಿ ರೊಟ್ಟಿ ಮತ್ತು ಚಪಾತಿ ಈ ರೀತಿ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಹೋದರೂ ಕೂಡ ಬರ್ತೈತೆ ರೀ. ನಾವೆಲ್ಲರೂ 2 ದಿನ ಟ್ರಿಪ್ಪಿಗೆ ಹೋಗೋದಾತಪ್ಪ ಅಂದ್ರೆ ಏನು ಮಾಡಿರಿ, ಇದಕ್ಕೆ ಸ್ವಲ್ಪ ಹುಣಸೆಯನ್ನು ಹಾಕಿ ಮಾಡಿರಿ. ನಾ ಇಲ್ಲೇ ಹುಣಸೆಯನ್ನು ಹಾಕಿಲ್ಲ. ಹುಣಸೆಯನ್ನು ಹಾಕಿ ಮಾಡಿದ್ರಪ್ಪ ಅಂದ್ರೆ ಅಡುಗೆ 2 ದಿನ ಅಂದರೆ ಕೆಡಂಗಿಲ್ಲ, ಚಲೋ ಇರ್ತೈತಿ. ಇದ ಹಿಟ್ಟಿಲ್ಲೇ ಒಂದು ಉದುರು ಜುಣುಕನ ಮಾಡ್ತಾರೆ ರೀ, ಅದು ಕೂಡ ತುಂಬಾ ಚಲೋ ಆಕತಿ. ನಾ ಯಾವಾಗಾರ ಉದುರು ಜುಣುಕ ಮಾಡಿದ್ನಪ್ಪ ಅಂದ್ರೆ ಆ ಒಂದು ವಿಡಿಯೋ ನಿಮ್ಗೆ ಶೇರ್ ಮಾಡ್ಕೋತೀನಿ ರೀ ಅವಾಗ. ಇವಾಗ ನೋಡಿರಿ ರೆಡಿ ಆಯ್ತು ನೋಡಿರಿ ಗೊಂಜಾಳ ಹಿಟ್ಟಿನ ಸ್ಪೆಷಲ್ ಜುಣುಕದ ವಡಿ. ನಮ್ಮ ಒಂದು ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಒಂದು ಹಳೆಯ ಫುಡ್ ರೀ ಇದು. ನೋಡಿರಿ ಎಷ್ಟು ಚಂದ ಕಾಣಕತ್ತೈತೆ ವಡಿ. ನೋಡಿದ್ರೆ ನಾವು ಬಾಯ ತಿನ್ಬೇಕಂತ ಅನ್ಸಾಕತ್ತದ, ಅಷ್ಟು ಮಸ್ತ್ ಕಾಣಕತ್ತಾವು. ಕೊಬ್ಬರಿ ಮತ್ತು ಕೊತ್ತಂಬರಿಯನ್ನು ಹಾಕಿದಕ್ಕಂದ್ರೂ ಭಾರಿ ಲುಕ್ ಕಾಣಕತ್ತಾವ ನೋಡ್ರಿ. ಅದಲ್ಲದೆ ಇದು ಒಂದು ಹೆಲ್ತಿ ಫುಡ್ ರೀ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ರೀ ಗೊಂಜಾಳ. ಅದಕ್ಕೋಸ್ಕರ ಗೊಂಜಾಳ ಹಿಟ್ಟಿತ್ತಪ್ಪ ಅಂದರೆ ಈ ರೀತಿ ಯಾವಾಗಾರ ಮಾಡಿಕೊಡ್ರಿ ಮಕ್ಕಳಿಗೆ ಒಳ್ಳೇದು. ಈ ರೀತಿ ಜುಣುಕದ ವಡಿಯನ್ನು ನಾವು ಯಾವಾಗಾರ ವಾರದಾಗ ಒಂದು ಸರಿಯಾರ ಮಾಡ್ತಿರ್ತೀವಿ ರೀ ಮನೆಯೊಳಗೆ. ಒಂದು ಸರಿ ಕಡ್ಲೆ ಹಿಟ್ಟಿಂದ ಮಾಡಿರ್ತೀವಿ, ಒಂದು ಸರಿ ಈ ರೀತಿ ಗೊಂಜಾಳ ಹಿಟ್ಟಿಲ್ಲೇ ಮಾಡಿರ್ತೀವಿ ರೀ. ತುಂಬಾ ರುಚಿ ಆಕ್ಕವು. ಹಂಗೆ ಇದ್ರಾಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆಯನ್ನು ಹಾಕಿ ಮಾಡಿದ್ರಪ್ಪ ಅಂದ್ರೆ ರುಚಿ ಕೂಡ ಇನ್ನೂ ಹೆಚ್ಚಾಕತ್ತೆ ನೋಡ್ರಿ. ಅಷ್ಟು ಮಸ್ತ್ ಅಕ್ಕಾವು ಜುಣುಕದ ವಡಿ. ಬಾಯಾಗಿಟ್ರೆ ಕರಗ್ತಾವೆ, ಅಷ್ಟು ಸಾಫ್ಟ್ ಮಸ್ತ್ ಅಕ್ಕಾವು. ಬೇಕಾದ್ರೆ ನೀವು ಒಂದು ಸರಿ ಮನ್ಯಾಗ ಟ್ರೈ ಮಾಡಿರಿ. ಆಮೇಲೆ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗೈತೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಇವಾಗ ನೋಡಿ ನಾನಿಲ್ಲೇ ಮಾಡಿರುವಂಥ ಗೊಂಜಾಳ ಹಿಟ್ಟಿನ ಜುಣುಕದ ವಡಿಯನ್ನು ರೊಟ್ಟಿ ಜೋಡಿ ತಿನ್ಬೋದು. ರೊಟ್ಟಿ ಜೋಡಿ ತಿನ್ನೋದಕ್ಕೆ ತುಂಬಾ ಕಾಂಬಿನೇಷನ್ ಆಕತ್ತೆ ಅಂತೇಳಿ ನಿಮಗೆ ಊಟದ ಜೊತೆ ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ. ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಐತೆ ನೋಡಿರಿ ಊಟ. ಬಿಸಿ ರೊಟ್ಟಿ, ಜುಣುಕದ ವಡೆ, ಹಸಿ ಖಾರ, ಈರುಳ್ಳಿ, ಮೆಣಸಿನ್ಕಾಯಿ, ಮೊಸರು, ಜೊತೆಗೆ ಇಲ್ಲಿ ಹಾತರಕಿ ಪಚಡಿಯನ್ನು ಮಾಡೀನಿ ರೀ. ಹಾತರಕಿ ಪಚಡಿನ ಹೆಂಗೆ ಮಾಡೋದು ಅಂತ ಒಂದು ಸಪ್ರೇಟ್ ವಿಡಿಯೋ ಮಾಡೀನಿ ರೀ, ಅದನ್ನು ಕೂಡ ಮುಂದೆ ಬಿಡ್ತೀನಂತ. ನೋಡಿರಿ ಎಷ್ಟು ಮಸ್ತ್ ಕಾಣತ್ತೈತೆ ಊಟ. ಹಾಗಾದರೆ ವೀಕ್ಷಕರೇ, ಈ ಒಂದು ಜುಣುಕದ ವಡೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಒಂದು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ ಅಷ್ಟೇ ಮುಖ್ಯ ಅಂತ ಹೇಳ್ತಾ, ಹಾಗಾದರೆ ನಿಮ್ಮ ಭೇಟಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.